ಓಂ ಶಾಂತಿ. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ವೀಕ್ಷಕರೇ, ಗುರುಮಕ್ಕಳೇ, ಇವೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ವೀಕ್ಷಕರೇ, ರುದ್ರ ನಮಕಂ ಅಥವಾ ರುದ್ರ ಮಂತ್ರ. ರುದ್ರ ಅಂದರೆ ಪ್ರಳಯ ರುದ್ರ. ಭೂತ ಪ್ರೇತ ಪಿಶಾಚಿಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ರುದ್ರ ಈಶ್ವರ. ಈಶ್ವರನಿಗೆ ಸಹಸ್ರಾರು ನಾಮಗಳಿದ್ದಾವೆ, ಅಂದರೆ ಹೆಸರುಗಳಿದ್ದಾವೆ. ಅವೆಲ್ಲ ಒಂದೊಂದು ಅವತಾರ ಅಂತೀವಿ, ಒಂದೊಂದು ಕಡೆ ದರ್ಶನ ಅಂತೀವಿ. ಅದರೆಲ್ಲ 51 ಅವತಾರ ಶಿವನಿಗೆ, ಅದರಲ್ಲೂ ಮುಖ್ಯವಾಗಿ 11 ಅವತಾರ ಶಿವನಿಗೆ. ಸದಾಶಿವ ಅಂತೀರಿ, ಶಂಕರ ಅಂತೀರಿ, ಈಶ್ವರ ಅಂತೀರಿ, ಪರಮೇಶ್ವರ ಅಂತೀರಿ. ಹಾಗೆ ಆತನನ್ನು ನಾವು ಶಂಭೋ ಶಂಕರ ಅಂತ ಕೂಡ ಕರಿತೀವಿ, ಶಂಭು ಅಂತ ಕರಿತೀವಿ, ಮಹಾದೇವ ಈ ರೀತಿ ಎಲ್ಲ ಕರಿತೀವಿ. ಆತ ಲಯಕಾರಕ, ಜೊತೆಗೆ ಭೂತ ಪ್ರೇತ ಪಿಶಾಚಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮೃತ್ಯುಂಜಯ. ಮೃತ್ಯುಂಜಯ ಅಂದರೆ, ಲಾಸ್ಟ್ ಟೈಮ್ ಒಬ್ಬರು ಯಾರೋ ನನಗೆ ಪ್ರಶ್ನೆ ಕೇಳಿದ್ರು, ಮೃತ್ಯುಂಜಯ ಮಂತ್ರದ ಬಗ್ಗೆ ಅಥವಾ ಮೃತ್ಯುಂಜಯ ಅಂದರೆ ಏನು ಹೇಳ್ಕೊಡಿ ಅಂತ. ಮೃತ್ಯುಂಜಯ ಅಂದರೆ ಅಮರತ್ವ ಪಡೆದಿರ್ತಕ್ಕಂಥ, ಸಾವೇ ಇಲ್ಲದೆ ಇರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಶಕ್ತಿ. ಆ ಮಹಾನ್ ಶಕ್ತಿಯನ್ನು ನಾವು ಮೃತ್ಯುಂಜಯ ಅಂತ ಕರಿತೀವಿ. ಯಾರಿಗೆ ಸಾವಿಲ್ವೋ, ಯಾರು ಹತ್ತಿರ ಮರಣ ಬರಲ್ವೋ, ಯಾರ ಹತ್ತಿರ ರೋಗ ಬರಲ್ವೋ, ಯಾರ ಹತ್ತಿರ ದಾರಿದ್ರ್ಯ ಬರಲ್ವೋ, ಯಾರ ಹತ್ತಿರ ಭೂತ ಪ್ರೇತ ಪಿಶಾಚಗಳು ಬಂದರೂ ಸಹ ಮಂಡಿಯೂರಿ ಶರಣಾಗತ ಆಗ್ತವೋ, ಅಂತಹ ಮಹಾನ್ ವ್ಯಕ್ತಿಯನ್ನು ನಾವು ಮೃತ್ಯುಂಜಯ ಅಂತ ಕರಿತೀವಿ. ಅವನೇ ಮಹಾದೇವ. ಮಹಾದೇವ ಕಾಲನೂ ಯಮಧರ್ಮ, ಕಾಲನೂ ಯಮಧರ್ಮ ಸಕಲ ಜೀವಿಗಳನ್ನು ಅಂತ್ಯಗೊಳಿಸ್ತಾನೆ, ಪ್ರಾಣ ತೆಗಿತಾನೆ, ತಗೊಂಡು ಹೋಗ್ತಾನೆ ಪ್ರಾಣ ತೆಗೆದು. ಯಮಧರ್ಮ ಅಂಥ ಯಮಧರ್ಮರು ಎಷ್ಟಿದ್ದಾರೋ ಯಾವ್ಯಾವ ಲೋಕದಲ್ಲಿ ಗೊತ್ತಿಲ್ಲ. ಅವರೆಲ್ಲರ ಒಡೆಯ. ಹಾಗೆ ಎಲ್ಲ ದೇವತೆಗಳ, ಋಷಿಮುನಿಗಳ, ಯತೀಂದ್ರರ, ಯೋಗಿಂದರ, ಸಾಧು ಸಂತರ, ಸಿದ್ಧರ, ತಪಸ್ವಿಗಳ ಗುರುವು, ಮಹಾನ್ ಗುರು, ಸದ್ಗುರು ಆ ಮಹಾದೇವ. ಅವನ ಒಂದು ಅವತಾರ ರುದ್ರ ಅಂತೀವಿ. ಅವನನ್ನು ಈರಭದ್ರ ಅಂತೀವಿ, ರುದ್ರ ಅಂತೀವಿ, ಭೈರವ ಅಂತೀವಿ, ಕಾಲಭೈರವ ಅಂತೀವಿ. ಈ ಕಾಲ ಅಂದರೆ ಟೈಮ್. ಈ ಟೈಮ್ನಲ್ಲಿ ನಮ್ಮ ಜೀವನ ಸಾಗುತ್ತೆ. ನಮ್ಮ ಜೀವನ ಅಂತ್ಯ ಆದಮೇಲೆ 1 ಸೆಕೆಂಡ್ ಕೂಡ ನಾವು ಬದುಕಲ್ಲ. ಒಂದೇ 1 ಸೆಕೆಂಡ್ ಕೂಡ ಎಕ್ಸ್ಟ್ರಾ ನಾವು ಬದುಕಲ್ಲ. ಎಕ್ಸ್ಟ್ರಾ ಮುಗೀತು ಅಂದರೆ ಆ ಕೊನೆ ಸೆಕೆಂಡ್ ಇರುತ್ತಲ್ಲ, ಕೊನೆ ಸೆಕೆಂಡ್ ಪಟ್ ಫಿನಿಷ್ ಆಗೋಗುತ್ತೆ. ಇಂಥ ಒಂದು ರುದ್ರ ಏನಿದ್ದಾನೆ, ಅವನನ್ನು ಮಹಾಕಾಲ, ಸದ್ಗುರು, ಎಲ್ಲ ಯಂತ್ರ ತಂತ್ರ ಮಂತ್ರ ತಾಯ್ತ ಶ್ರೀಚಕ್ರ ಇನ್ನೊಂದು ಮತ್ತೊಂದು ಅದು ಇದು ಎಲ್ಲದಕ್ಕೂ ಮಂತ್ರ ದೇವತೆ ಶಕ್ತಿಯನ್ನು ನೀಡ್ತಕ್ಕಂಥವನು ರುದ್ರ. ಆತನ ಸಹಧರ್ಮಿಣಿ ಆದಿಶಕ್ತಿ ರುದ್ರಿ. ಈತನೇ ಮಹಾಕಾಲ ಭೈರವ, ಈತನೇ ಹೀರಭದ್ರ, ಈತನ ಶಕ್ತಿಯೇ ರುದ್ರಿ ಮಹಾಕಾಳಿ. ಕಾಲ ಮಹಾಕಾಲ. ಇಂಥ ರುದ್ರನು ರೋಗಗಳಿಂದ ನಮ್ಮನ್ನು ಮುಕ್ತನನ್ನಾಗಿಸ್ತಾನೆ, ದಾರಿದ್ರ್ಯಗಳಿಂದ ಮುಕ್ತನನ್ನಾಗಿಸ್ತಾನೆ, ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತನನ್ನಾಗಿಸ್ತಾನೆ. ಇಂಥವನನ್ನು ನಾವು ಆರಾಧಿಸೋದು ಹೇಗೆ, ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ? ಮಹಾಕಾಲನನ್ನು, ರುದ್ರನನ್ನು ರುದ್ರ ಚಮಕಂ ಅಥವಾ ರುದ್ರ ನಮಕಂ ಅಂತಾರೆ. ಒಂದು ಸ್ತೋತ್ರದ ಮೂಲಕ ನೀವು ನೋಡಿರ್ಬೋದು, ರಾವಣ ಇತ್ಯಾದಿ 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 ಎಷ್ಟೋ ಜನ ಸ್ತೋತ್ರವನ್ನು ಮಾಡ್ತಾರೆ. ಸಾಕಷ್ಟು ಋಷಿಮುನಿಗಳು, ಗುರುಗಳು ಹೊಲಿಸ್ಕೊಳ್ತಾರೆ. ಆದರೆ ರುದ್ರನ ತಪಸ್ಸು ಮಾಡೋದು ಹೇಗೆ ಅದನ್ನು ನಾನು ಒಂಚೂರು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಬಿಲ್ವ ತಗೋಬೇಕು ನೀವು, ಬಿಲ್ವ ಪತ್ರೆ ಎಲೆಗಳು. ಸ್ಮಶಾನನ ಆಯ್ಕೆ ಮಾಡ್ಕೋಬೇಕು, ಸ್ಮಶಾನವನ್ನು ಆಯ್ಕೆ ಮಾಡ್ಕೋಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಅಂಡರ್ಗ್ರೌಂಡ್ ಇದ್ದರೆ ನೆಲಮಾಳಿಗೆ ಅಂತಾರೆ ನೋಡಿದರೆ, ಅಥವಾ ಪ್ರಶಾಂತವಾದ ವಾತಾವರಣ ಇದ್ದರೆ, ಯಾವುದೋ ನಿಮ್ಮ ತೋಟದಲ್ಲೋ, ತೋಟ ಎಸ್ಟೇಟಲ್ಲೋ ಗೆಸ್ಟ್ ಹೌಸ್ ಇರುತ್ತಲ್ಲ, ಆದರೆ ಆ ಜಾಗ ಶುದ್ಧವಾಗಿರಬೇಕು. ನೀವು
ಬಿಲ್ವಪತ್ರೆ ಎಲೆಗಳನ್ನು ತಗೋಬೇಕು. ಒಂದು ಶಿವಲಿಂಗ ಅಥವಾ ಶಿವಲಿಂಗ ಇಲ್ಲ ಅಂದರೆ ಅಡ್ಡಡ್ಡ ಪಟ್ಟೆ ಯಾವುದಾದ್ರೂ ಒಂದು ಕಲ್ಲಿಗೆ, ನೀವು ಒರಳು ಕಲ್ಲಿದೆಯಲ್ಲ ಗುಂಡು, ಅದಕ್ಕಿಟ್ಟರೂ ನಡೀತದೆ. ಆ ಥರ ಇರ್ತಕ್ಕಂಥದ್ದು ಶಿವಲಿಂಗದ ಥರ ಆಕಾರ ಇರ್ತಕ್ಕಂಥ ಯಾವುದೇ ಕಲ್ಲಿಗೆ ನೀವು 3 ಪಟ್ಟೆ ಎಳೆದು ಕೆಳಗಡೆ ಕುಂಕುಮ, ಅರಿಶಿನ, ಕುಂಕುಮ, ಕೇಸರಿಯನ್ನು ತಿಲಕ ಇಡಬೇಕು. ಅದೇ ನಿಮಗೆ ರುದ್ರ ಸೂಚಕ. ಅದನ್ನೇ ನೀವು ರುದ್ರ ಅಂತ ತಿಳ್ಕೊಂಡ್ರೆ ನಡೀತದೆ. ಅಥವಾ ನಿಮ್ಮ ಮೊಬೈಲಲ್ಲಿ ಅಥವಾ ಒಂದು ಫೋಟೋ ಶಿವಂದು ಇಟ್ಕೊಂಡು ಪ್ರತಿ ಸೋಮವಾರ ಬೆಳಗ್ಗೆ ಪೂಜೆ ಮಾಡಬೇಕು. ಸಂಜೆ ಊದ್ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಮಂಗಳಾರತಿ ಬೆಳಗಬೇಕು. ಸ್ಮಶಾನ ಆದರೆ ಅಥವಾ ಒಂಟಿಯಾಗಿ ಕಾಡುಗಳು, ತೋಟಗಳು, ಅಲ್ಲೆಲ್ಲ ಒಂದು ಪಾಳು ಬಂಗ್ಲೆ ಆದರೆ ಭಾಳ ಅನುಕೂಲ. ಅದರಲ್ಲೂ ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ ವಿಶೇಷವಾಗಿ ನೀವು ಅಲ್ಲಿ ಕೂತು ಧ್ಯಾನ ತಪಸ್ಸನ್ನು ಪ್ರಾರಂಭಿಸಬೇಕು. ದಿನನಿತ್ಯ ಏಕಾಂತವಾಗಿ ಮನೆಯಲ್ಲಿ ಆಗಲಿ, ಹೊರಗಡೆ ಎಲ್ಲೋ ಮರದ ಕೆಳಗೆ ಆಗಲಿ, ತೋಟಗಳಲ್ಲಾಗಲಿ, ತೋಪುಗಳಲ್ಲಾಗಲಿ, ಕಾಡಲ್ಲಾಗಲಿ, ಬೆಟ್ಟ ಗುಡ್ಡಗಳಲ್ಲಾಗಲಿ, ಯಾವುದೋ ನದಿ ಪಕ್ಕ, ಎಲ್ಲೇ ಸರಿ ಏಕಾಂತ ಇರಬೇಕು. ಯಾವ ಕಾರಣಕ್ಕೂ ಇವರು ಇರಬಾರ್ದು, ಏಕಾಂತ. ಗ್ರಹಣ ಕಾಲದಲ್ಲಿ, ಗ್ರಹಣಗಳ ಸಮಯದಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಸೋಮವಾರ, ಮಂಗಳವಾರ, ಶನಿವಾರ ಭಾಳ ಶ್ರೇಷ್ಠವಾಗಿರುತ್ತೆ. ನೀವು ಆರಾಧಿಸಬೇಕು. ಇದಕ್ಕೆ ಓಂ ನಮಃ ಶಿವಾಯ ಶಿವಪಂಚಾಕ್ಷರ ಮಂತ್ರ ನಡೀತದೆ. ಅಥವಾ ಗುರುಗಳಿಂದ ಬೀಜಾಕ್ಷರ ಮಂತ್ರ ರುದ್ರ ಇದು ತಗೊಂಡ್ರೆ ಒಳ್ಳೆಯದು. ಮಹಾಕಾಲ, ಮಹಾಕಾಳಿದು ಇದನ್ನು ಆರಾಧಿಸಬೇಕು. ಪ್ರಾರಂಭದಲ್ಲಿ ಒಂದು 2 ನಿಮಿಷ ಕೂತ್ಕೊಳ್ಳಿ, ಕಣ್ಮುಚ್ಚಿ, ನಿಮ್ಮ ಮುಂದ್ಗಡೆ ಶಿವ ಇದ್ದಾನೆ ಅಂತ ತಿಳ್ಕೊಳ್ಳಿ, ರುದ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ. ಬತ್ತಿ ಹಚ್ಚಬೇಕು, ನೆನ್ಪಿಟ್ಕೊಳ್ಳಿ. ನಿಮ್ಮ ಹಣೆಗೆ ಬತ್ತಿ ಹಚ್ಚಿ ತಿಲಕ ಇಟ್ಕೋಬೇಕು. ತಿಲಕ ಹೀಗೆ ಮೇಲಕ್ಕೆ ಗೊತ್ತಾಯ್ತಲ್ಲ. ಬಿಲ್ಲುಪತ್ರೆ, ಶಿವಲಿಂಗ ಇದ್ದರೆ ಅದ್ರ ಮೇಲೆ ಒಂದೊಂದು ಎಲೆ ಹಾಕ್ಕೊಂಡು ಓಂ ನಮಃ ಶಿವ ಪಂಚಾಕ್ಷರ ಮಂತ್ರ ಅಥವಾ ಬೇರೆ ರುದ್ರದ ಬೀಜಾಕ್ಷರ ಮಂತ್ರ ಹಾಕ್ಕೊಂಡು ಶಿವಲಿಂಗದ ಮೇಲೆ ಒಂದೊಂದು ಎಲೆ ಹಾಕ್ಕೊಂಡು ಜಪ ಮಾಡ್ಬೋದು. ಒಂದು 108 ಬಿಲ್ಲುಪತ್ರೆ ಎಲೆ ಹಾಗೆ ನೀವು ಮಾಡ್ಬೋದು. ನೈವೇದ್ಯಕ್ಕೆ ಏನಾದರೂ ಒಂಚೂರು ಸ್ವೀಟ್ ಇಟ್ಕೋಬೇಕು. ಗೊತ್ತಾಯ್ತಲ್ಲ. ರುದ್ರನನ್ನು ಶಿವಲಿಂಗ ಆದರೆ ಭಾಳ ಒಳ್ಳೆಯದು. ಚಿಕ್ಕ ಶಿವಲಿಂಗ ತಗೊಂಡ್ರೆ ನಡೀತದೆ ಅಂಗಡಿಗಳಲ್ಲಿ. ಅಥವಾ ಸಾಲಿಗ್ರಾಮ ಇದ್ದರೆ ಅಥವಾ ಲಿಂಗಾಯತರ ಆದರೆ ನೀವು ಹಾಕ್ಕೊಂಡಿರ್ತಿರಲ್ಲ, ಅದು ನಡೀತದೆ. ಅಭಿಷೇಕ ಮಾಡಬೇಕು. ಶಿವಲಿಂಗಕ್ಕೆ ನೀರು ಹಾಕಬೇಕು. ಎಳೆ ನೀರಿದ್ದರೆ ಹಾಕ್ಬೋದು, ನೀರು ಆಗುತ್ತೆ. ಹಾಲು, ಮೊಸರು ಇತ್ಯಾದಿ ಅಭಿಷೇಕ ಮಾಡ್ಬೋದು. ಪೂಜೆ ಮಾಡ್ಬೋದು. ಯಥೇಚ್ಛವಾಗಿ ಗಂಧ, ಊದ್ಕಡ್ಡಿ ಎಲ್ಲ ಹಚ್ಚಿ ದೀಪ ಬೆಳಬೋದು. ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೋಬೇಕು. ಯಾಕೆ ರುದ್ರನನ್ನು ಆರಾಧಿಸಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯ ಅವನು. ಆಗ ನಿಮ್ಮ ಹತ್ರ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಬರೋದಿಲ್ಲ, ಕಾಟ ಇರೋದಿಲ್ಲ. ಹಾಗೆ ಈ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ದಿನ 1 ಸಾರಿ ಕೂತ್ಕೊಂಡ್ರೆ 6 ನಿಮಿಷ. ಎಷ್ಟು? 1 ಸಾರಿ ಕೂತ್ಕೊಂಡ್ರೆ 6 ನಿಮಿಷ. ಒಂದು ವಾರ 2 ನಿಮಿಷ ಮಾಡಬೇಕು. ಮುಂದಿನ ವಾರದಿಂದ 5 ನಿಮಿಷ ಮಾಡಬೇಕು. ಕೂತ್ಕೊಂಡಾಗ 1 ಸಾರಿ ಕೂತ್ಕೊಂಡ್ರೆ 5 ನಿಮಿಷ ಕೂತ್ಕೋಬೇಕು. ಯಾವುದೇ ಕಾರಣಕ್ಕೂ ಕದಲಬಾರ್ದು. ಈ ರೀತಿ ನೀವು ಧ್ಯಾನ ಮಾಡಿದ್ರೆ ಆ ಭಗವಂತ ಸಾಕ್ಷಾತ್ಕಾರ ಕೊಡ್ತಾನೆ, ಅಥವಾ ದರ್ಶನ ಆಗುತ್ತೆ, ಅಥವಾ ಸಿದ್ಧಿ ಆಗುತ್ತೆ ಮಂತ್ರ. ಗೊತ್ತಾಯ್ತಲ್ಲ. ಡೈಲಿ 1008 1000 ಮೇಲೆ ನೀವು ಜಪ ಮಾಡಬೇಕು. ಡೈಲಿ ಒಂದು ದಿನಕ್ಕೆ ಒಂದು 48 ದಿನ ಹೇಗೆ ಮಾಡಿದ್ರೆ ಖಂಡಿತ ನಿಮಗೆ ರುದ್ರ ಮಂತ್ರ ಅಥವಾ ಮಹಾಕಾಲನ ಮಂತ್ರ ಒಲಿಯುತ್ತೆ. ನೀವು ಬಳಸಬೇಕಾಗಿರೋ ವಸ್ತುಗಳು ಈಗಾಗಲೇ ಹೇಳಿದ್ದೀನಿ. ಬಿಲ್ವಪತ್ರೆ ಭಾಳ ಮುಖ್ಯ. ಶಿವಲಿಂಗ ಬಳಸ್ಬೋದು, ಅಥವಾ ಫೋಟೋ ಬಳಸಿದ್ರೂ ನಡೀತದೆ. ಕಾಲಭೈರವನ ಫೋಟೋ ಬಳಸಿದ್ರೂ ನಡೀತದೆ. ವೀರಭದ್ರನ ಫೋಟೋ ಬಳಸಿದ್ರು ನಡೀತದೆ. ಆದಿಶಕ್ತಿ ಪರಾಶಕ್ತಿ ಹೋಮ್ ಆದಿಶೇಷಶಕ್ತಿ ನಾಗರಸ್ವಾಮಿ, ಆದಿಶೇಷಶಕ್ತಿ ನಾಗರಸ್ವಾಮಿದು ಬಳಸೋದು. ವೀರಭದ್ರ ಸ್ವಾಮಿದು ಬಳಸಿದ್ರೆ ಭಾಳ ಒಳ್ಳೆಯದು. ಗೊತ್ತಾಯ್ತಲ್ಲ. ಹಾಗೆ ಜೊತೆಯಲ್ಲಿ ಮಹಾಕಾಳಿದು ಇಟ್ಕೊಂಡ್ರೂ ನಡೀತದೆ. ಗೊತ್ತಾಯ್ತಲ್ಲ. ಈ ರೀತಿ ರುದ್ರ ಮಂತ್ರವನ್ನು ನೀವು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ನಿಮಗೆ ಸಿದ್ಧಿ ಆಗುತ್ತೆ. ಅದಕ್ಕೆ ನೀವು ಆಯ್ಕೆ ಮಾಡ್ಕೊಳ್ಳೋ ಜಾಗ ಹೆಂಗಿರಬೇಕು ಅಂತ ಹೇಳಿದೆ, ಒಳ್ಳೆಯ ಜಾಗ ಇರಬೇಕು. ಬತ್ತಿ ಹಚ್ಚೋದು ಮರಿಬಾರ್ದು, ತಿಲಕ ಇಡೋದು ಮರಿಬಾರ್ದು. ಕಷ್ಟಪಟ್ಟು ನೀವು ಸಾಧನೆ ಮಾಡಬೇಕು. ಗೊತ್ತಾಯ್ತಲ್ಲ. ರುದ್ರ, ವೀರಭದ್ರ, ಮಹಾರುದ್ರ, ಮಹಾದೇವ ಅವನನ್ನು ನೀವು ಹೊಲಿಸ್ಕೋಬೋದು. ಹಾಗೆ ಜಪಮಾಲೆ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಆದಷ್ಟು ದೀಕ್ಷೆ ತೊಗೊಂಡ್ರೆ ಒಳ್ಳೆಯದು. ರುದ್ರಾಕ್ಷಿ ದೀಕ್ಷೆ ತೊಗೊಂಡು ಇವೆಲ್ಲ ಮಾಡಿದ್ರೆ ಒಳ್ಳೆಯದು, ಇನ್ನೂ ಒಳ್ಳೆಯದು.
ಗೊತ್ತಾಯ್ತಲ್ಲ. ಈ ರೀತಿ ನೀವು ರುದ್ರ ಮಂತ್ರವನ್ನು ಹೊಲಿಸ್ಕೋಬೋದು. ಅದಕ್ಕೆ ಬಳಸುವ ಹೂವುಗಳು ಆದಷ್ಟು ಕೆಂಪು ಹೂವು, ನೀಲಿ ಹೂವು, ಹಾಗೆ ಪಿಂಕ್ ಕಲರ್ ಹೂಗಳು ಇದ್ದರೆ ಒಳ್ಳೆಯದು. ಗೊತ್ತಾಯ್ತಲ್ಲ. ಈ ರೀತಿ ಆ ಭಗವಂತನ ನೀವು ಆರಾಧಿಸ್ಬೇಕು. ಓಕೆನಾ. ಪ್ರಯತ್ನ ಪಡಿ. ರುದ್ರ ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡ್ಮೇಲೆ ನೀವು ಆ ಮಂತ್ರವನ್ನು ಬರೆದು, ಒಂದು ಒಳ್ಳೆಯ ದಿನ ಮಂತ್ರವನ್ನು ಬರೆದು ತಾಯ್ತಗಳಲ್ಲಿ ಆ ಒಂದು ಚೀಟಿ ತಾಮ್ರದ ಮೇಲೆ ಬರೀತಿರೋ, ಇನ್ನೇನು ಮಾಮೂಲಿ ಪೇಪರ್ನಲ್ಲಿ ಬರೀತಿರೋ, ನಿಮ್ಗೆ ಆಗಿರೋ ಸಿದ್ಧಿ ಏನು ನೀವು ಮಂತ್ರ ಪಠನೆ ಮಾಡ್ತಾಯಿದ್ರಿ ಇಷ್ಟು ದಿನ ಸಿದ್ಧಿಗೋಸ್ಕರ, ಅದು ಸಿದ್ಧಿ ಆಗುತ್ತೆ. ಭಗವಂತನ ದರ್ಶನ ಕೊಡ್ತಾನೆ. ನೀವು ಕೂತ್ಕೊಂಡು ಧ್ಯಾನ ಮಾಡುವಾಗ ಭಗವಂತನು ಪ್ರತ್ಯಕ್ಷ ಆಗಿ ನಿಮ್ಮ ಮುಂದೆ ನಿಂತ್ಕೊಳ್ತಾನೆ. ಆವಾಗ ನಿಮ್ಗೆ ಇಷ್ಟ ಬಂದು ಹೊರ ನೀವು ಕೇಳ್ಕೊಬೋದು. ಅಥವಾ ಭಗವಂತ ನಿಮ್ಮಲ್ಲಿ ಐಕ್ಯ ಆಗಿ ಹೋಗ್ತಾನೆ, ಅಂದರೆ ಸಿದ್ಧಿ ಆಯಿತು ಅಂತ ಅರ್ಥ ಆವತ್ತಿಂದ. ಗೊತ್ತಾಯ್ತಲ್ಲ. ಅಥವಾ ಕನಸಿನಲ್ಲಿ ಬಂದರೆ ಸಿದ್ಧಿ ಆಯಿತು ಸ್ವಲ್ಪ ಮಟ್ಟಿಗೆ. ಎಲ್ಲಾದರೂ ಗೋಚರಿಸಿದ್ರೆ, ನಾಗಸರ್ಪ ರೂಪದಲ್ಲಿ ಗೋಚರಿಸಿದ್ರೆ ಸ್ವಲ್ಪ ಸಿದ್ಧಿ ಆಯಿತು ಅಂತ ಅರ್ಥ. ಹಾಗೆ ಯಾವುದೋ ಒಂದು ರೂಪದಲ್ಲಿ ನೀವು ಸಿದ್ಧಿ ಮಾಡಿ ಗುರುಗಳ ಸಹಾಯ ಪಡ್ಕೋಬೇಕು. ನಿಮ್ಗೇನೇನು ಅನುಭವ ಆಗ್ತದೆ ಅದನ್ನು ಗುರುಗಳ ಹತ್ರ ಹೇಳಿ, ಅವ್ರ ಹತ್ರ ಬೀಜಾಕ್ಷರ ಮಂತ್ರ ತೊಗೋಬೇಕು. ಆನ್ಲೈನ್ ಕ್ಲಾಸಲ್ಲಿ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನೀವು ಸೇರಿಕೊಂಡ್ರೆ ಇಲ್ಲಿ ಬೀಜಾಕ್ಷರ ಮಂತ್ರಗಳು ಅದು ಇದು ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಕಡೆ ದೀಕ್ಷೆನೂ ಕೊಡ್ತೀವಿ, ಆ ರೀತಿಯೂ ಮಾಡ್ಕೋಬೋದು. ಅಥವಾ ಇಲ್ಲಿ ಕ್ಲಾಸ್ ಸೇರಿಕೊಳ್ಳದೇ ಇದ್ರೂ ಪರವಾಗಿಲ್ಲ, ನೀವು ವೆಜಿಟೇರಿಯನ್ ಆಗಿದ್ದರೆ ನನಗೆ ಕಾಲ್ ಮಾಡಿ ಬೀಜಾಕ್ಷರ ಮಂತ್ರ ತೊಗೊಳ್ಳಿ ಗುರುದಕ್ಷಿಣೆ ಕೊಟ್ಟು. ಆನ್ಲೈನಲ್ಲೇ ಬೀಜಾಕ್ಷರ ಮಂತ್ರ ಅಂದರೆ ಫೋನಿಂದಲೇ ನೀವು ಬೀಜಾಕ್ಷರ ಮಂತ್ರ ತೊಗೋಬೋದು. ಇಲ್ಲಿವರೆಗೂ ಬರಬೇಕಾದ ಅಗತ್ಯ ಇಲ್ಲ. ಆನ್ಲೈನ್ ಕ್ಲಾಸ್ಗೂ ನೀವು ಸೇರದಿದ್ರೂ ಪರವಾಗಿಲ್ಲ. ಸ್ವಲ್ಪ ಡೈರೆಕ್ಷನ್ ತೊಗೊಂಡು ಅದ್ರ ಬಗ್ಗೆ ಕ್ಲಾಸ್ ತೊಗೊಂಡು ನೀವು ಬೀಜಾಕ್ಷರ ಮಂತ್ರ ತೊಗೋಬೋದು. ನಾನು ಕಾಲ್ ಮಾಡಿದ್ರೆ ಬೀಜಾಕ್ಷರ ಮಂತ್ರ ಯಾವ ರೀತಿ ತೊಗೊಳ್ಬೋದು ನೀವು ಅಂತ ಹೇಳ್ತೀನಿ, ವಿವರಣೆ ಕೊಡ್ತೀನಿ. ನಾವು ನನ್ನ ನಂಬರ್ ಕೇಳಿದ್ರೆ ನಾನು ಕೊಡ್ತೀನಿ. ಆಮೇಲೆ ವಿವರಣೆ ಪಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ರುದ್ರ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಿ. ಓಕೆನಾ. ರುದ್ರ ಮಂತ್ರ ಅಭ್ಯಾಸ ಮಾಡ್ಕೊಳ್ಳಿ. ಜಪ ತಪ ಮಾಡಿ ರುದ್ರಮಂತ್ರ ತಪಸ್ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ಭೂತ ಪ್ರೇತ ಪಿಶಾಚಿಗಳು ಏನು ಇದ್ದಾವೆ ಅವೆಲ್ಲವೂ ನಿಮ್ಮ ಅಧೀನದಲ್ಲಿರ್ತವೆ, ಕಂಟ್ರೋಲಲ್ಲಿರ್ತವೆ. ವಶೀಕರಣ ಅನ್ನೋದು ನಿಮ್ಮಲ್ಲಿರ್ತದೆ. ಈ ಜಗತ್ತು ಭೂತ ಪ್ರೇತ ಪಿಶಾಚಿಗಳು ಯಾವುದೇ ಮೋಹಿನಿ ಇನ್ನೊಂದು ಮತ್ತೊಂದು ಯಾವುದೇ ಕಾಟ ಆಗಲಿ ನಿಮಗಿರೋದಿಲ್ಲ. ನೀವೇ ಅವುಗಳ ಮೇಲೆ ನೀವೇ ಸವಾರಿ ಮಾಡ್ತೀರ. ಅಷ್ಟು ಶಕ್ತಿ ಸಮರ್ಥ ನಿಮ್ಮಲ್ಲಿರುತ್ತೆ. ಅದಕ್ಕೆ ರಾವಣ ಇತ್ಯಾದಿ ಶಿವಭಕ್ತರು ಎಷ್ಟೆಷ್ಟೋ ಸಿದ್ಧಿಗಳು ಮಾಡಿಕೊಂಡ್ರು ಅಲ್ವಾ. ಮಹಾನ್ ಶಿವಭಕ್ತರಾದರು, ಸಿದ್ಧಪುರುಷರಾದರು, ಶಕ್ತಿಶಾಲಿಗಳಾದರು, ಎಷ್ಟೋ ಋಷಿಮುನಿಗಳು, ಸಾಧು ಸಂತರಿಲ್ಲ ಅಲ್ಲ. ಅದಕ್ಕೆ ನಿಮಗೂ ಒಳ್ಳೇದಾಗಲಿ. ಆ ಭಗವಂತ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಪ್ರಯತ್ನ ಪಡಿ, ಕಷ್ಟಪಡ್ರಿ. ಇವತ್ತು ಒಂದಿನ ಫಲ ಇದ್ದೇ ಇರುತ್ತೆ. ಸದಾ ಸೋಲು ಇರುತ್ತೆ, ಸೋಲ್ತಾನೇ ಇರ್ತೀವಿ ಪ್ರತಿ ಸಾರಿ. ಆದರೆ ಒಂದಿನ ನಾವು ಗೆಲ್ತೀವಿ. ಆ ನಂಬಿಕೆ ನೀವು ಇಟ್ಕೊಂಡ್ರೆ ಸಾಕು, ಆತ್ಮವಿಶ್ವಾಸ. ಕೊನೆಯಲ್ಲಿ ನಾವು ನಮ್ಮ ಜೀವನ ಪರಿವರ್ತನೆ ಆಗುತ್ತೆ. ಗೊತ್ತಾಯ್ತಲ್ಲ. ಅದಕ್ಕಾಗಿ ನಾವು ಕಾಯಬೇಕು. ಓಕೆನಾ. ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೇನೆ. ನಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳನ್ನು ನೋಡಿ, ಹಾಗೆ ಮುಂದಿನ ವಿಡಿಯೋಗಳನ್ನು ನೋಡಿ. ಯಾರು ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರಲ್ಲಿ ನಂಬರ್ ಕೇಳಿ ಕೊಡ್ತೀನಿ. ಓಕೆನಾ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವರು ಎಲ್ಲರೂ ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.